ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಕೀ ಆನ್ಸರ್ಗಳನ್ನು ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ, ಅದು ಕಂಟಿನ್ಯೂ ನೋಡ್ರಿ. ಫಸ್ಟ್ ಒಂದು ಭಾಗ ಎ ಒಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಫಸ್ಟ್ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಏನೆಂದು ಕರೀತಾರೆ? ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುತ್ತದೆ. ಸರಿಯಾದ ಉತ್ತರ 1. ಅದೇ ರೀತಿ ಸೆಕೆಂಡ್ ಒನ್ ರೀ, ಸರಿಯಾದ ಉತ್ತರ ಯಾವುದಂದ್ರೆ ರೀ ಸೆಕೆಂಡ್ ಒನ್ TFCಯು 200 ರೂಪಾಯಿಗಳು ಮತ್ತು TVCಗಳು 225 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ಎಷ್ಟು ಆಕೈತೆ ಅಂದ್ರೆ 425 ಆಗ್ತದೆ. ಅದೇ ರೀತಿ ಥರ್ಡ್ ಒನ್ ಉತ್ಪಾದನಾಂಗ ವೆಚ್ಚದಲ್ಲಿ ನಿಮ್ಮಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆಂದು ಕರೀತಾರೆ ಅಂದ್ರೆ ರಾಷ್ಟ್ರೀಯ ಆದಾಯ ಎಂದು ಕರೀತಾರೆ. ರಾಷ್ಟ್ರೀಯ ಆದಾಯ. ತದನಂತರ ಫೋರ್ತ್ ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ, M3 ಎಂದು ಕರೀತಾರೆ ರೀ. ಅದೇ ರೀತಿ ಫಿಫ್ತ್ ಅಂದ್ರೆ ಈ ಕೆಳಗಿನ ಯಾವುದಾದರೂ ಕಾಗದ ತೆರಿಗೆ ಉದಾಹರಣೆಯಾಗಿದೆ. ಯಾವುದರ ಸಂಪತ್ತಿನ ತೆರಿಗೆ ಇರ್ತದೆ. ಸೆಕೆಂಡ್ ಆಭರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಿಟ್ಟ ಸ್ಥಳ ನೀವಿಲ್ಲಿ ಆನ್ಸರ್ ನೋಡ್ಬೋದು. ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಇರ್ತವೆ, ಮಿಶ್ರ ಆರ್ಥಿಕತೆ ಆಗಿರ್ತವೆ. ತದನಂತರ 7 ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡಿರುವ 2 ಆದಾನಗಳನ್ನು ಎಲ್ಲ ಸಂಭವನೀಯ ಸಂಯೋಜನೆಗಳನ್ನು ಸಮ ಡ್ಯಾಶ್ ಎಂದು ಕರೀತಾರೆ. ಅಂದ್ರೆ ಯಾವಂದ್ರೆ ಸಮ ಉತ್ಪನ್ನದ ರೇಖೆ ಎಂದು ಕರೀತಾರೆ. ತದನಂತರ 8 ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಹೂಡಿಕೆಯ ಗುಣಲಕ್ಷಣವಾಗಿದೆ ಎಂಬುದನ್ನು ತಿಳಿಬಹುದು. ಅದು ಪರಿಪೂರ್ಣ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ತದನಂತರ 9 ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶವೇ ಡ್ಯಾಶ್ ಏನು ನಿಭಾಯಿಸುತ್ತದೆ. ಸರಿಯಾದ ವ್ಯವಹಾರವನ್ನು ನಿಭಾಯಿಸುತ್ತದೆ ಎಂಬುದನ್ನು ನಾವು ತಿಳಿಬಹುದು. 10 ಡ್ಯಾಶ್ ಅನ್ನು ಬೌದ್ಧಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸರಿಯಾದ ಉತ್ತರ ಹೂಡಿಕೆಯಾಗಿರ್ತದೆ. ತದನಂತರ ಹೊಂದಿಸಿ ಬರೆಯಿರಿ. ಯಾರ್ಯಾರು ಏನು ಹಾಕ್ಯಾರ ನೋಡ್ರಿ, ಅದೇ ರೀತಿ ಯಾರು ತಪ್ಪು ಹಾಕ್ಯಾರಿ ಯಾರು ಸರಿ ಹಾಕ್ಯಾರಿ ನೋಡ್ರಿ. ನೀವು ಆನ್ಸರ್ಗಳನ್ನು ಯಾವ್ಯಾವ ಹಾಕ್ಯಾರಿ ಎಂಬುದನ್ನು ಮೊದಲು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಆಮೇಲೆ ಈ ವಿಡಿಯೋನ ಚೆಕ್ ಮಾಡ್ಕೊರಿ. ಫಸ್ಟ್ ಒನ್ ಹನ್ನೊಂದು ಸರಳ ಬೇಡಿಕೆ ರೇಖೆ. ಸರಳ ಬೇಡಿಕೆ ರೇಖೆ ಯಾವುದಾಗ್ತದೆ? ಫೋರ್ತ್ ಒನ್ ಇದಾಗ್ತದ DP = ಫೋರ್ತ್ ಒನ್ DP = A - BP ಆಗ್ತದೆ. 5 ಏನಾಗ್ತದೆ? ಸರಿಯಾದ ಉತ್ತರ TR - T ಶಕ್ತಿ ಆಡಮ್ ಸ್ಮಿತ್ ರೀ. ಕಾಣದ ಕೈ ಕಾರ್ಯಾಚರಣೆ. D ತಪಸ್ಸಿಲು ಪಟ್ಟಿ ಯಾವುದಾಗ್ತದೆ ಅಂದ್ರೆ ರೀ ತಪಸ್ಸಿಲು ಪಟ್ಟಿ. ಸರಿಯಾದ ಉತ್ತರ ದಾಸ್ತಾನುಗಳ ಚಲಕ ಆಗ್ತದೆ. ಅದೇ ರೀತಿ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ. ಇದು ನಿನ್ನೆ ಕ್ಲಾಸ್ ಒಳಗೆ ನಾನು ಡಿಸ್ಕಸ್ ಮಾಡಿ ಅದಕ್ಕೆ ಕ್ವಶನ್ ಅದಾವ ಇಂಪಾರ್ಟೆಂಟ್, ಅವುಗಳನ್ನು ಈ ಎಕ್ಸಾಮ್ ಇದ್ದಾವೆ, ಅವುಗಳನ್ನು ಸರಿಯಾಗಿ ನೋಡ್ಕೋರಿ. ಈ ಆನ್ಸರ್ಗಳನ್ನು ಇವತ್ತಿನ ಆನ್ಸರ್ ಇವಾಗಿರ್ತವೆ. ಅದೇ ರೀತಿ ನೆಕ್ಸ್ಟ್ ಒನ್ MR ಸೀಮಾಂತ ಬದಲಿಕೆ ದರ ಎಂಬುದನ್ನು ನೋಡ್ಬೋದು. ಇದು MR ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇದು ಸರಿಯಾದ ಉತ್ತರ ಆಗಿರ್ತದೆ. ಪೂರೈಕೆ ಎಂದರೇನು? ನೆಕ್ಸ್ಟ್ ಒನ್ ಇವುಗಳ ಆನ್ಸರ್ಗಳನ್ನು ನೀವು ಸರಿಯಾಗಿ ಬರ್ತಿದ್ದೀರಿ ಎಂಬುದನ್ನು ತಿಳ್ಕೊತಾ ಇಲ್ಲಿ ಮೂಲಭೂತ ಆರ್ಥಿಕ ಚಟುವಟಿಕೆ ಪಟ್ಟಿ, ಬೇಡಿಕೆ ನಿರ್ಧಾರಾಂಶ, ದೀರ್ಘಾವಧಿ ವೆಚ್ಚ ನಾನು ಹಿಂದಿನ ಕ್ಲಾಸ್ನ ಎಲ್ಲ ಡಿಸ್ಕಷನ್ ಮಾಡೀನಿ, ಅವುಗಳನ್ನು ಬಿದ್ದಿರ್ತವೆ. ಅದೇ ರೀತಿ ನೀವು ಬರ್ತಾರೆ ಎಂಬುದನ್ನು ತಿಳ್ಕೊಂಡು ನಾವು ಇಷ್ಟ ಡಿಸ್ಕಷನ್ ಮಾಡ್ತೀವಿ. ಥ್ಯಾಂಕ್ ಯು ಆಲ್. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋ ನಾನು ಸಿಗ್ತೀನಿ.